ಹೋದ ಸಲ ಎಷ್ಟು ಕಾಂಗ್ರೆಸ್ ಲೀಡಿಂದ ಬರ್ತಿತ್ತು ಅಷ್ಟು ಲೀಡಿಂದ ಈ ಸಲ ಬರೋದಿಲ್ಲ. ಈ ಸಲ BJP ಅಂದ್ರೆ ಬರೋದು ಖಚಿತ ಸರ್. ಒಂದು 25,000 ಲೀಟರಿಂದ ನಮ್ಮ ಸಮರ್ಥ ಸಾವ್ಕಾರ್ ಅವ್ರಿಗೆ ಗೆಲ್ತಾರಂತ ನಾನು ಹೇಳ್ತೀನಿ ಸರ್. ನಮ್ಮ ಕಾಂಗ್ರೆಸ್ಸಿಂದ ಏನೂ ಅಭಿವೃದ್ಧಿ ಆಗಿಲ್ಲ ಸರ್. ಅದಕ್ಕಾಗಿ ನಾವು ಹಿಂದುಳಿದ ಜನ ನಾವೆಲ್ಲ BJP ಸಪೋರ್ಟ್ ಮಾಡ್ತಾ ಇದ್ವಿ. ಮನಸ್ಸು ಮಾಡ್ಕೊಂಡು ಮಾಡಿದಾರ ನೋಡಬೇಕು. ನಮ್ಮ ಎಷ್ಟು ಓಟ್ ಬೀಳ್ತಾವೋ ಮುಸ್ಲಿಂ ಸಮಾಜದ ಅಷ್ಟೇ ಲೀಡಿಂದ ಗೆಲ್ತಾವೆ. ಒಂದು ಓಟ್ ತೊಗೊಂಡ್ರೆ ಒಂದೇ ಲೀಡಿಂದ ಗೆಲ್ತಾರೆ, 30,000 ತೊಗೊಂಡ್ರೆ 30,000 ಲೀಡಿಂದ ಗೆಲ್ತಾರೆ. ಕಾಂಗ್ರೆಸ್ ಅವರ ಬರಲಿ BJP ಅವರ ಬರಲಿ ಮನೆಗೆ ಬೇಕು ನಮಗೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಹಾಗೂ BJP ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಈ ಬಗ್ಗೆ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಹೇಗಿದೆ ಎಲೆಕ್ಷನ್? ಭಾಳ ಜೋರದವ್ರು ಎರಡು. ಹಾಂ ಸರ್. ಕಾಂಗ್ರೆಸ್ ಹಂಗೆ ಇದೆ, ಓಕೆ. BJPನೂ ಹಂಗೆ ಇದೆ. ಇಬ್ಬರು ಬಲವಾಗಿದ್ದಾರೆ. ಅವರು SC ST, ಇವರು ಶಾವ್ ಶಿವಕಪ್ಪರು ಮೊದಲಿಂದನೂ ಅಜ್ಜರು ಗೆಲ್ಕೊಂತ ಬಂದಾರೆ. ಈಗ ಯಾವ ಗೆಲ್ತಾವಂತ ಹೇಳಕ್ ಬರೋದಿಲ್ಲ ನಾವು. ಮತ ಹಾಕ್ತಾ ಬಿಡ್ರಿ ಇಂಥದ್ಕಂತ ಹೇಳೋದಿಲ್ಲ ನಾವು. ಈಗ ಯಾಕಪ್ಪ ಅಂದು SC ST ಇದೇ ಫಸ್ಟ್ ಸಿಕ್ಕಿರೋದು. ಜನಗಳೆಲ್ಲ ಒಂದು ಸ್ವಲ್ಪ BJPಗೆ ಒಲವಿದೆ. ಯಾರು ಹೇಳಿಕೆಂತ ಇಲ್ಲ. ಯಾರಿಗೆ? ಕಾಂಗ್ರೆಸ್ಗೆ. ನೋಡ ನಮ್ಮ ಮನಸ್ಸಿನಾಗಿದ್ದು ಒಳಗೆ ಹೋದ್ಮೇಲೆ ಯಾರಿಗೆ ಹಾಕ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಈ ಸಲ ಹೇಗಿದೆ ಸರ್ ಅಭಿವೃದ್ಧಿ? ಅಂದರೆ BJP ಇದ್ರೊಳಗೆ ಅಭಿವೃದ್ಧಿ ಆಗೈತೆ. ಕಾಂಗ್ರೆಸ್ ಇದ್ರೊಳಗೆ ಏನು ಅಭಿವೃದ್ಧಿ ಏನಾಗಿಲ್ಲ. ಅವ್ರು ಮಾಡಿರೋದ ಈಗ ನಾವು ಮಾಡಿದೀವಿ ಅಂತ ಹೇಳ್ಕೊಂತ ಹೊಂಟಿದ್ದಾರೆ. ಈಗ ಎಲೆಕ್ಷನ್ ಇರೋದು ಎರಡು ಜೋರ ಅದಾವ. ಎರಡು ಯಾವುದು ಅಂತ ಗೊತ್ತಾಗಲ್ಲ. BJPನೇ ಜೋರ ಐತಿ, ಕಾಂಗ್ರೆಸ್ ಜೋರ ಐತಿ. ಸೊ ಎರಡು ಪಕ್ಷಗಳ ಪ್ರಚಾರ ಹೇಗೆ ನಡೀತಾ ಇದೆ? 40 ವರ್ಷದಿಂದ ಈ ಕಾಂಗ್ರೆಸ್ನಲ್ಲಿ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಏನು ಮಾಡಿಲ್ಲ ಅಭಿವೃದ್ಧಿನ. ಈ ಸರ್ತಿ ಬೇರೆ ಚೇಂಜ್ ಮಾಡಬೇಕು ಅಂತ ಜನರ ಅಭಿಪ್ರಾಯ ಐತಿ. ಇಷ್ಟು ಮಾತ್ರ ಹೇಳ್ತಾವೆ. ಕ್ಷೇತ್ರದಲ್ಲಿ ಹೇಗಿದೆ ಸರ್ ಎಲೆಕ್ಷನ್ ಪೈಪೋಟಿ? ಚುನಾವಣೆ ಸರಿಯಾದ ಸಂದರ್ಭದಲ್ಲಿ ನಡೀತಾ ಇದೆ. ಕ್ಷೇತ್ರದಲ್ಲಿ ಒಳ್ಳೆ ಕಾಂಗ್ರೆಸ್ ಪ್ರಬಲವಾಗಿ ಗೆಲ್ಲಲು ಉತ್ತಮವಾಗಿದೆ. ಸುಮಾರು ಒಂದು 20-25 ಸಾವಿರ ಮತಗಳಿಂದ ಕಾಂಗ್ರೆಸ್ ಪಕ್ಷ ಗೆಲ್ತೈತೆ. ಮುಸ್ಲಿಮರಲ್ಲಿ ಒಂದು ಅಸಮಾಧಾನ ಇತ್ತು, ಈಗ ತಣ್ಣಗಾಗಿದೆ ಸರ್? ಅಸಮಾಧಾನ ಇದೆ. ಅವ್ರವ್ರು ಬಂದು ಏನು ವಾರ್ಡ್ಗಳಿಗೆ ಮುಖಂಡರಿಗೆ ಬರೀ ಮಾತ್ರ ಕಾಣ್ತಿದ್ದಾರೆ. ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಸಮುದಾಯದ ಯುವಕರು ಏನು ಹೇಳ್ತಾ ಇದ್ದಾರೆ? ಸಮುದಾಯದ ಕಾಂಗ್ರೆಸ್ಗೂ ಇದ್ದಾರೆ, ಕೆಲವೊಂದು ಭಾಗದಲ್ಲಿಯೂ ಇದ್ದಾರೆ. ಈ ಸಲ ಚುನಾವಣೆ ನೋಡಿ ಸರ್, ಏನಾಗುತ್ತಂತ ನಮಗೆ ಗೊತ್ತಿಲ್ಲ. ಮಾತ್ರ ನಾವು ಅಂದರೂ ಯಾರಿಗೆ ಓಟ್ ಹಾಕ್ಬೇಕಂತ ಆಯ್ತಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ನಾವು ಈ ಸತಿ ಓಟು ನಮ್ಮ ಮೇಲೆ ಡಿಪೆಂಡ್ ಇರೋದು, ಯಾರ ಮೇಲೇನೂ ಡಿಪೆಂಡ್ ಇಲ್ಲ. ಆದರೆ ಐತಲ್ಲ ನೋಡೋಣ. ಸೊ SDP ಕ್ಯಾಂಡಿಡೇಟ್ಸು ಕೂಡ ಈ ಸಲ ಕಣದಲ್ಲಿದ್ದಾರೆ. ಸೊ ಅವ್ರಿಗೆ ಹೇಗೆ ಪ್ರಚಾರ ಸಿಗ್ತಾ ಇದೆ? SDPಯಿಂದನೇ ಸ್ವಲ್ಪ ಕಾಂಗ್ರೆಸ್ಗೆ ಏನಾದರೂ ಕಮ್ಮಿ ಮಾರ್ಜಿನ್ ಸಿಗ್ಬೋದು ಸರ್. ಯಾಕಂದರೆ SDP ಆಮೇಲೆ ಇದು ವಜ್ರ ಇಂಡಿಪೆಂಡೆಂಟ್ ನಿಂತ್ಕೊಂಡಲ್ಲ, ಅವನ ಕಡೆಯಿಂದ ಮಾರ್ಜಿನ್ ಏನಾದ್ರು ಸ್ವಲ್ಪ ಕಾಂಗ್ರೆಸ್ಗೆ ಕಮ್ಮಿ ಸಿಗ್ಬೋದು ಸರ್. ಸೊ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇಲ್ಲಿ ಮೂಲ ಸೌಕರ್ಯ ಇಲ್ಲ, ಕಾಲೇಜ್ ಇಲ್ಲ, ಆಸ್ಪತ್ರೆ ಇಲ್ಲ ಅನ್ನೋ ಮಾತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಮೇನ್ ಪ್ರಾಬ್ಲಮ್ ಇರೋದು. ಕೆಲಸ ಅಂತೂ ಸ್ವಲ್ಪ ಮಾಡಿದ್ದಾರೆ, ಕಮ್ಮಿ ಮಾಡಿದ್ದಾರೆ ಕೆಲಸ ಕಾಂಗ್ರೆಸ್ನವ್ರು. ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಕೆಲಸನ. BJPಯಿಂದ ಇಲ್ಲಿ ಈ ಏರಿಯಾದಾಗೆ ಅಷ್ಟು ಇದು ವಾತಾವರಣ ಚೆನ್ನಾಗಿಲ್ಲ. ಅವ್ರಿಗೆ ಎಲ್ಲ ಮುಸ್ಲಿಂ ಕ್ಯಾಂಡಿಡೇಟ್ ಎಲ್ಲ ಜನಗಳು ಇರೋದಿಲ್ಲಿ. ಆದ್ರೇನು ಸ್ವಲ್ಪ ಜನ ಇದ್ದಾರೆ. ಈ ಸಲ ಚೇಂಜಸ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹೋದ ಸಲ ಎಷ್ಟು ಕಾಂಗ್ರೆಸ್ ಲೀಡಿಂದ ಬರ್ತಿತ್ತು ಅಷ್ಟು ಲೀಡಿಂದ ಈ ಸಲ ಬರೋದಿಲ್ಲ. ಬರ್ತದ ಕಾಂಗ್ರೆಸ್, ಅಷ್ಟು ಬರೋದು ಸ್ವಲ್ಪ ಡೌಟೇ ಇದೆ. ಅದು ಗೆಲ್ತತೆ, ಅಷ್ಟು ಲೀಡಿಂದ ಬರೋದು ಸ್ವಲ್ಪ ಟಫ್ ಸ್ವಲ್ಪ. ಯಾಕಂತ ಹೇಳಿದ್ರೆ ಇದು ದಾವಣಗೆರೆ ಇದು ಸ್ಮಾರ್ಟ್ ಸಿಟಿ ಅಂತಿರಲ್ಲ, ಸ್ವಲ್ಪ ಅಲ್ಲಿ ತಿರ್ಸಿ ನೋಡ್ರಿ. ಇಲ್ಲಿ ಸ್ವಲ್ಪ ಇದು ಎಷ್ಟು ಗಲೀಜ್ ಐತೆ. ಸ್ಮಾರ್ಟ್ ಸಿಟಿ ಹಿಂಗಿಂದ ಇರ್ತದಲ್ಲ, ಊರು ಹಂಗಿರೋದಿಲ್ಲ. ಇದು ಸ್ಮಾರ್ಟ್ ಸಿಟಿ ಅಂದರೆ ನೋಡ್ಕೊಂಡು ಹೋಗ್ಬೇಕು, ಕ್ಲೀನ್ ಎಷ್ಟು ಇರಬೇಕು. ಏನು ಕ್ಲೀನೇ ಇಲ್ಲ ಇಲ್ಲಿ. ನಮ್ಮ ಮನೇದು ನಾವೇ ಕ್ಲೀನ್ ಮಾಡ್ಕೋಬೇಕು ಅಂತ ವಾತಾವರಣ ಐತಿ ಇಲ್ಲಿ. ಕ್ಲೀನ್ ಗೌರ್ಮೆಂಟಿಂದ ಮಾಡಬೇಕು, ಮುನ್ಸಿಪಾಲ್ಟಿಯಿಂದ ಮಾಡಬೇಕು ಅಂತ ಅದು ವಾತಾವರಣ ಸರಿ ಇಲ್ಲ ಇಲ್ಲಿ. ಅದು ಸರ್, ಇವತ್ತು ಅವ್ರು ಏನಾದರೂ ಒಳ್ಳೆ ಅಭಿವೃದ್ಧಿ ಮಾಡಿದ್ರಪ್ಪ ಅಂದರೆ ಅವರು ಯಾವ ಥರದಾಗ ಕ್ಯಾನ್ವಾಸ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಆಮೇಲೆ ಅವರು 30-40 ವರ್ಷಗಳಲ್ಲಿ ಎಲ್ಲ ಇದು ಮಾಡ್ಕೊಂಡು ಇದು ಮಾಡೋದ್ರಿಂದ ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಈ ಬಾರಿ ಅವರು ಸೋಲಂದ್ರೆ ಕಥೆ ಖಂಡಿತ. ಹಂಗಾಗಿ ದಯಮಾಡಿ ಅವರು ತಿಳ್ಕೊಬೇಕು. ಒಬ್ಬ ಬಡ ಕೂಲಿ ಕಾರ್ಮಿಕ ನಿಂತ್ಕೊಂಡಂದ್ರಪ್ಪ ಅಂದರೆ ಅವ್ರು ಯಾಕೆ ನಿಂತ್ಕೊಂಡ ಅಂತ ಯೋಚನೆ ಮಾಡ್ಬೇಕು. ಅವ್ರು ಸಮಸ್ಯೆ
ಹಂಗಾಗಿ ದಯಮಾಡಿ ಈ ಸಲ BJP ಅಂದ್ರೆ ಬರೋದು ಖಚಿತ. ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣದ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಸರ್? ಸರ್ ಇವರು ಅಲ್ಪಸಂಖ್ಯಾತರ ಟಿಕೆಟ್ ಕೇಳಿದ್ರಿ ಸರಿ, ಅವರಿಗೆ ಕೊಡ್ತೀವಿ ಅಂತ ಅರ್ಧರಿದ್ದಾಗ ಹೇಳಿದ್ರೆ ಅರ್ಧ ಕೊಡಲಿಲ್ಲ. ಅವರು ಒಂದು ಸ್ವಲ್ಪ ನಮ್ಮ BJP ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಸಾಮಾನ್ಯವಾಗಿ ಬಡ ಕುಟುಂಬದಲ್ಲಿ ಹುಟ್ಟಿದ ಒಂದು ಶ್ರೀನಿವಾಸ ದಾಸಕರಿಯಪ್ಪರ ಅವರ ಈ ಫೈಟ್ ಮಾಡಿದ್ರೆ ಅವ್ರದ್ದು ಈಗ ಒಳ್ಳೆ ಹೆಸರಿದೆ. ಆಮೇಲೆ ಕಾಂಗ್ರೆಸ್ಸಿಂದ ಏನು ಅಭಿವೃದ್ಧಿ ಆಗಿಲ್ಲ ಸರ್, ಅದಕ್ಕಾಗಿ ನಾವು ಹಿಂದುಳಿದ ಜನ ನಾವೆಲ್ಲ BJP ಸಪೋರ್ಟ್ ಮಾಡ್ತಾ ಇದ್ವಿ. BJPನೇ ಬರೋದು ಈಗ. ಹ್ಞೂ ಸರ್, ಕಾಂಗ್ರೆಸ್ಸು BJP ಫೈಟು ಎರಡೂ ಈಕ್ವಲ್ ಇದೆ ಸರ್. ಆದ್ರೂ ನಮ್ಮ ಕಾಂಗ್ರೆಸ್ ಗೆಲ್ಲುತ್ತಂತ ನಾವು ಹೇಳ್ತೀವಿ. ಯಾಕೆಂದರೆ ಅಭಿವೃದ್ಧಿ ಆಗಿರೋದು ಕಾಂಗ್ರೆಸ್ ಕಡೆಯಿಂದನೇ. ನಮ್ಮ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಶಾಮನೂರು ಶಿವಕುಮಾರ ಅಜ್ಜನ್ ಆಗಿರ್ಬೋದು, ಅವರು ಈ ನಮ್ಮ ದಕ್ಷಿಣ ಭಾಗಕ್ಕೆ ಭಾಳ ಒಳ್ಳೇದು ಮಾಡಿದ್ದಾರೆ. ಇಬ್ಬಳಾರ್ದು ಹಾಗೆ ಐತಿ. ಆದರೂ ಇದೆಲ್ಲ ಇವಾಗ ಕಾಂಗ್ರೆಸ್ ಒಂದು ಸ್ವಲ್ಪ ವೈಮನಸ್ಸು ಮಾಡಿದಾರ. ನೋಡಬೇಕು, ಕಾದು ನೋಡಬೇಕು. ಆ ಥರ ಏನು ಲೀಡ್ನಾಗ ಕಾಂಗ್ರೆಸ್ ಗೆಲ್ಲ ಇದು ಇಲ್ಲ, ಚಾನ್ಸ್ ಇಲ್ಲ ಸರ್. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಟಿಕೆಟ್ ಕೇಳಿತ್ತು, ತುಂಬ ಜಟಾಪಟಿ ಆಯಿತು, ಸಿಗಲಿಲ್ಲ. ಮುಸ್ಲಿಂ ಸಮುದಾಯದ ಆಕ್ರೋಶ ಈಗ ತಣ್ಣಗಾಗಿದೆಯಾ? ನೋಡ್ರಿ, ಸಮಾಜ ಅಂದಮೇಲೆ ಎಲ್ಲರ ಸಮಾಜ ಇದೆ, ಎಲ್ಲರೂ ಕೇಳ್ತಾರೆ. ಕೇಳೋದೇನು ತಪ್ಪಿಲ್ಲ, ಯಾರಾದರೆ ಕೇಳ್ಬೋದು. ಇವಾಗ 30 ವರ್ಷದಿಂದ ದುಡ್ಡಿದ್ದೀವಿ ಶಂಕರಪ್ಪ ಅವ್ರಿಗೆ. ಇರಬೇಕಾಗಿತ್ತು ಅವರು, ಇನ್ನೊಂದು 2 ವರ್ಷ ಇದ್ದರೆ ಇರ್ತಿದ್ದಿಲ್ಲ. ಇವಾಗಿಲ್ಲ, ಅವರು ಕೇಳಿದ್ದಾರೆ ಒಂದು 2 ವರ್ಷ ಕೊಡ್ರಿ ಅಂತ, ಕೊಟ್ಟಿಲ್ಲ. ಆದರೆ ಇವಾಗ ಅವ್ರ ಮೊಮ್ಮಗ ನಿಂತ್ಕೊಂಡಿದ್ದಾನೆ, ಒಳ್ಳೆ ಹುಡುಗ, ಹೊರ ಕಂಟ್ರಿದಲ್ಲಿ ಓದಿ ಬಂದಿದ್ದಾನೆ. ಇದೆಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಅಂತ ಇದು ಮಾಡ್ಕೊಂಡಿದ್ವಿ. ಇವಾಗ ನಮ್ಮ ಸಮಾಜದಾಗ ಭಾಳ ಜನ ಕೇಳಿದರು. ಕೇಳಿದ ಮೇಲೆ ನಿಂತ್ಕೋಬೇಕಾದ್ರೆ ಅದು ಇದೂ ಬೇಕಾ ಆಸಕ್ತಿ, ಅದು ಇಲ್ಲ. ಸೊ ಈಗ ಜಮೀರ್ ಅವರು ಬಂದು ಮುಸ್ಲಿಂ ಸಮುದಾಯವನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡಿದರು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದರೆ ಬಂದು ಕೇವಲ ಪತ್ರಿಕಾಗೋಷ್ಠಿ ಮಾಡಿ ಪ್ರಚಾರಕ್ಕೆ ಬರದೆ ಹೋಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದರೆ ಸರ್? ಅವರು ಸ್ಟೇಟ್ ನ್ಯಾಷನಲ್ ಲೀಡರ್ ಅವರು. ಇವಾಗ ಗದಗಲ್ಲಿ ಎಲೆಕ್ಷನ್ ನಡೆಯೋಕ್ಕಿರ್ತೈತೆ, ಒಂದು ಜಾಗ ಇರೋಕ್ಕಾಗೋದಿಲ್ಲ. ಬಾಗಲಕೋಟೆ ಹೋಗಿದ್ದಾರೆ, ಅಲ್ಲಿನೂ CM ಅಲ್ಲಿ ಇದ್ದಾರೆ, ಅಲ್ಲಿ ಹೋಗಬೇಕು, ಎಲ್ಲ ಕಡೆ ತಿರುಗಾಡಬೇಕು. ಇಷ್ಟೇ ಹೇಳೋಗಿರಲ್ಲ, ಅಷ್ಟೇ ಸಾಕಿದೆ. ಮಾಡ್ತಾರೆ, ಜನ ಕೆಲಸ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಲೋದಾದರೆ ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಸರ್? ಸತ್ಯ ಹೇಳ್ತೀನಿ, ನಮ್ಮ ಎಷ್ಟು ಓಟ್ ಬೀಳ್ತಾವೋ ಮುಸ್ಲಿಂ ಸಮಾಜದ ಅಷ್ಟೇ ಲೀಡಿಂದ ಗೆಲ್ತಾವೆ. 1 ಓಟ್ ತಗೊಂಡ್ರೆ 1 ಲೀಡಿಂದ ಗೆಲ್ತಾರೆ, 30,000 ತಗೊಂಡ್ರೆ 30,000 ಲೀಡಿಂದ ಗೆಲ್ತಾರೆ. ಕಾಂಗ್ರೆಸ್ BJP ಯಾವ ಜೋರ ತಮ್ಮ ಎಲೆಕ್ಷನ್? ಯಾವ್ದಾರ ಬರಲಿ, ನಮಗೆ ಒಟ್ಟು ಇರಕ್ಕೆ ನೆರಳು ಮಾಡಿಕೊಡಕ್ರಿ. ನಾವು ಅದನ್ನ ಕೇಳೋದು. ನಾವು ಇದೇ ಊರಾಗ ಹುಟ್ಟಿ ಇದೇ ಊರಾಗ ಬೆಳೆದವಿ. ನಮ್ಗೆ ಇರಕ್ಕೆ ಒಂದು ಗೇಣು ಜಾಗ ಎಲ್ಲಿ ನಮಗೆ ಯಾವ ಸರ್ಕಾರ ಬರಲಿ, ನಮ್ಗೆ ಮನೆ ಮಾಡಿಕೊಡ. ಎರಡೂ ಪಕ್ಷನೂ ಜೋರು ಇದ್ರೂ ಏನು ಮಾಡಕ್ಕೆ ತಗೊಂಡು ನಾವು ಅದನ್ನ ತಗೊಂಡು ನಾವೇನು ಮಾಡಕ್ಕೆ ಹೋಗೋಣ. ನಮಗೆ ಮನೆ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ರೋಡ್ ಇಲ್ಲ ನಮ್ಮ ಹತ್ರ. ಏನೊಂದು ಮಾಡಿಕೊಡ್ರಿ ಅಂತಂದು ಸರ್ಕಾರದವ್ರನ್ನ ಕೇಳಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೆ. ಯಾರೊಬ್ಬರು ಮಾಡೋಕೆ ರೆಡಿ ಇಲ್ಲ ಸರ್. ಅದು ಚರಂಡಿ ಮಾಡಿಸಿಲ್ಲ ಸರ್, ರೋಡ್ ಇಲ್ಲ, ಏನಿಲ್ಲ. ಹುಡ್ರಿಲ್ಲ, ಇದು ಕಚೇಟ್ಯಾಗ ಓಡಾಡ್ತಾ ಇರ್ತಾವು. ಬರ್ತಿ ಸೊಳ್ಳಿ ಅದ್ರಾಗೆ ಹುಡ್ರು ಎಲ್ಲ ಅದ್ರಾಗ ರೋಗ ಹತ್ತಬೋದು. ಇಲ್ಲದ್ರ ಆಸ್ಪತ್ರೆ ಇಲ್ಲ, ಏನಿಲ್ಲ. ಊರಾಗ ಏನಾರ ಆಸ್ಪತ್ರೆಗೆ ಹೋಗಂದ್ರೆ ಬೆಂಗಳೂರಿಗೆ ಕಳಿಸ್ತಾರೆ ಸರ್. ದಾವಣಗೆರೆಗೆ ಏನು ಸರಿಯಾಗಿಲ್ಲ. ಏನಾರ ಇದ್ರೆ ದುಡ್ಡು ತಂಬರಿ ಅಂತಾರೆ. ಪ್ರಚಾರಕ್ಕೆಲ್ಲ ದೊಡ್ಡ ಲೀಡರ್ಸ್ ಎಲ್ಲ ಬಂದಾರ ಸರ್. ಬಂದ್ರೆ ಏನು ಮಾಡಕ್ ಸರ್? ಬಂದ್ರೆ ಪ್ರಚಾರಕ್ಕೆಲ್ಲ ಮಾಡೋಗಿದ್ದಾರೆ, ಎಲ್ಲ ಮಾಡೋಗ್ಯಾರ ಸರ್. ಬಂದ್ರೆ ಏನು ಮಾಡಂಗಿಲ್ಲ. ನಮಗೆ ಇರಕ್ಕೆ ಮನೆ ಇಲ್ಲ ಸರ್, ಮನೆ ಕೊಡ್ಸಕ್ಕೆ ಸರ್. ಕಾಂಗ್ರೆಸ್ ಯಾರ ಬರಲಿ, BJP ಬರಲಿ, ಮನೆ ಬೇಕು ನಮಗೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬದಲಾವಣೆಯ ನಿರೀಕ್ಷೆಯನ್ನು ಕಾಣ್ತಾ ಇದ್ದಾರೆ ಜನ. ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇವತ್ತು ಪಾರ್ಟಿ ಟಿಕೆಟ್ ಕೊಟ್ಟಿದೆ, ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ಸಾಮಾನ್ಯರ ಕಷ್ಟಗಳನ್ನು ಮತ್ತೆ ಬೆಳಗ್ಗೆ ಒಂದು 4ರಿಂದ 5ವರೆಗೆ ಜನರು 4ವರೆಗೆ ಎದ್ದು ಜನರ ಕಷ್ಟವನ್ನು ಕೇಳ್ತಕ್ಕಂಥ ಒಂದು ಕೆಲಸಗಳನ್ನು ಅವ್ರು ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಇಲ್ಲ, ಈ ಎಲೆಕ್ಷನಲ್ಲಿ ಬಡವ ಮತ್ತೆ ಶ್ರೀಮಂತರ ನಡುವಿನ ಹೋರಾಟ ಅನ್ನೋ ರೀತಿ BJP ಬಿಂಬಿಸ್ತಾ ಇದೆ. ಬಡವರ ಪರವಾಗಿ ಜನ ಮತದಾರ ಹಾಕ್ಲಿಕ್ಕೆ ರೆಡಿ ಇದ್ದಾರೆ, ಶ್ರೀಮಂತರ ಪರವಾಗಿ ಹಣದ ಹೊಳೆಯನ್ನು ಹರಿಸಲಿಕ್ಕೆ ರೆಡಿ ಇದ್ದಾರೆ. ಸೊ ಇದಿಷ್ಟು ಕ್ಷೇತ್ರದ ಮತದಾರರ ಅಭಿಪ್ರಾಯವಾಗಿತ್ತು. ಕ್ಯಾಮರಾ ಪರ್ಸನ್ ಸತೀಶ್ ಬಡಿಗೆರೆ ಜೊತೆ ರಾಮಮೂರ್ತಿ, ದಾವಣಗೆರೆ.